KPSC ಸ್ಟಡಿ ಗ್ರೂಪ್ಗೆ ಸ್ವಾಗತ ಫ್ರೆಂಡ್ಸ್. MTS ಹಾಗೂ ಹವಾಲ್ದಾರ್ ಹುದ್ದೆಗೆ ನೋಟಿಫಿಕೇಶನನ್ನು ಈಗಾಗಲೇ ಹೊರಡಿಸಿದ್ದಾರೆ. ಪೋಸ್ಟ್ ಡೇಟ್ ಬಂದ್ಬಿಟ್ಟು 27/6/2024 ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಫಾರ್ಮು. ಲಾಸ್ಟ್ ಡೇಟ್ ಬಂದ್ಬಿಟ್ಟು 31/7/2024. ಅಪ್ಲಿಕೇಶನ್ ಫೀಸನ್ನು ಲಾಸ್ಟ್ ದಿನಾಂಕ 1/8/2024. ಅದೇ ರೀತಿಯಾಗಿ ಅಪ್ಲಿಕೇಶನಲ್ಲಿ ಏನಾದರೂ ಬದಲಾವಣೆ ಮಾಡೋದಾದರೆ ಅದಕ್ಕೂ ಕೂಡ ಡೇಟನ್ನು ನಿಗದಿಪಡಿಸಿದ್ದಾರೆ. 16/8ರಿಂದ 17/8/2024. ಅದೇ ರೀತಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮು ಅಕ್ಟೋಬರ್-ನವೆಂಬರ್ ತಿಂಗಳಲ್ಲಿ ಇಡುವ ಸಾಧ್ಯತೆ ಇದೆ. ಅದೇ ರೀತಿಯಾಗಿ CGL ನಂತರ ಎಕ್ಸಾಮ್ ನಡೆಯುವ ಸಾಧ್ಯತೆ ಎಲ್ಲ ಇದೆ ಫ್ರೆಂಡ್ಸ್, ನೋಡಿ. ಅದೇ ರೀತಿಯಾಗಿ ಮಲ್ಟಿ ಟಾಸ್ಕಿಂಗ್ ಹಾಗೂ ಹವಾಲ್ದಾರ್ ಹುದ್ದೆ ಪ್ರಮುಖ ನೋಟಿಫಿಕೇಶನ್ ಇದಾಗಿದ್ದು, ನೋಡೋದಾದರೆ ಇದು ಕೇಂದ್ರ ಸರ್ಕಾರದ ಗೌರ್ಮೆಂಟ್ ಹುದ್ದೆ ಆಗಿದ್ದು, ನೋಡೋದಾದ್ರೆ ವೇಕೆನ್ಸೀಸ್ ನೋಡೋದಾದ್ರೆ ಹುದ್ದೆಗಳನ್ನು MTS 4887 ಹುದ್ದೆಗಳಿವೆ. ಹವಾಲ್ದಾರ್ 3439 ಹುದ್ದೆಗಳಿದ್ದು ಅತಿ ಹೆಚ್ಚು ಹುದ್ದೆಯಾಗಿದ್ದು ಟೋಟಲ್ಲು 8000 ಮೇಲೆ ಹುದ್ದೆಗಳಿದೆ ಫ್ರೆಂಡ್ಸ್. ಏಜ್ ಲಿಮಿಟನ್ನು ನೋಡೋದಾದರೆ 1/8/2024 ನಂತರ ಆಯಾ ಹುದ್ದೆಗೆ 18ರಿಂದ 25 ವರ್ಷ MTS ಇರಬೇಕು, 18ರಿಂದ 27 ವರ್ಷ ಹವಾಲ್ದಾರ್ ಪೋಸ್ಟಿಗೆ ಇರಬೇಕು. ಅದೇ ರೀತಿಯಾಗಿ ಕ್ಯಾಟಗರಿ ವೈಸ್ ನೋಡೋದಾದರೆ SC/STಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ, OBC ಅವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದೇ ರೀತಿಯಾಗಿ PWD ಅವರಿಗೆ 10 ವರ್ಷ, ಅದೇ ರೀತಿಯಾಗಿ PWD OBC ಅವರಿಗೆ 13 ವರ್ಷ, PWD SC/ST ಅವರಿಗೆ 15 ವರ್ಷ, ಅದೇ ರೀತಿಯಾಗಿ ಎಕ್ಸ್ ಸರ್ವಿಸ್ ಮ್ಯಾನ್ಗೆ 3 ವರ್ಷ, ಅದೇ ರೀತಿಯಾಗಿ ಡಿಫೆನ್ಸ್ನಲ್ಲಿ ಕೆಲಸ ಮಾಡಿದರೆ ಅದು ಅವರಿಗೆ 3 ವರ್ಷ, ಅದೇ ರೀತಿಯಾಗಿ SC/ST ಡಿಫೆನ್ಸ್ನಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ಗೆ 8 ವರ್ಷ, ಅದೇ ರೀತಿಯಾಗಿ ವುಮೆನ್ಸ್ ಅಂದರೆ ಡೈವರ್ಸ್ ವುಮೆನ್ಸ್ ಇರ್ತಾರಲ್ಲ ಅವರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಇದೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಫ್ರೆಂಡ್ಸ್. ಇದೊಂದು ಆನ್ಲೈನ್ ಮೋಡ್ ಆಗಿದ್ದು, ಅದೇ ರೀತಿಯಾಗಿ ಮುನ್ನವಾಗಿದ್ದು ಅಪ್ಲಿಕೇಶನ್ ಫೀ ಬಂದುಬಿಟ್ಟು 100 ರೂಪಾಯಿ ಇರುತ್ತೆ ಫ್ರೆಂಡ್ಸ್. ವುಮೆನ್ಸ್ ಕ್ಯಾಂಡಿಡೇಟ್ ಹಾಗೂ SC/ST ಇವುಗಳಿಗೆ ಫೀಯಿಂದ ವಿನಾಯಿತಿ ಇರುತ್ತೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಆನ್ಲೈನ್ ಫೀಸ್ ಪೇಡ್ ಅಂದರೆ ಆನ್ಲೈನ್ನಲ್ಲಿ ಫೀ ಕಟ್ಟುವುದು 1/8/2024 ಲಾಸ್ಟ್ ದಿನಾಂಕವಾಗಿದ್ದು. ಅದೇ ರೀತಿಯಾಗಿ ಎಕ್ಸಾಮ್ ಸೆಂಟರನ್ನು ನೋಡೋಣ ಫ್ರೆಂಡ್ಸ್. ನಮ್ಮ ಕರ್ನಾಟಕದಲ್ಲಿ ಅಂದರೆ KKRನಲ್ಲಿ ಯಾವ ಇದೆ ಅಂದ್ರೆ ನೋಡೋಣ ಫ್ರೆಂಡ್ಸ್. ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಮಂಗಳೂರು, ಕಲಬುರ್ಗಿ, ಶಿವಮೊಗ್ಗ, ಮೈಸೂರು, ಉಡುಪಿ, ಇದೇ ರೀತಿಯಾದ ಎಕ್ಸಾಮ್ ಸೆಂಟರ್ಗಳು ಹಲವಾರು ಇದೆ ಫ್ರೆಂಡ್ಸ್. ನಿಮ್ಗೆ ಯಾವ್ದು ನಿಯರೆಸ್ಟ್ ಆಗುತ್ತೆ ಆ ಎಕ್ಸಾಮ್ ಸೆಂಟರ್ಗೆ ನೀವನ್ನ ಎಕ್ಸಾಮ್ ಆಯ್ಕೆ ಮಾಡ್ಕೋಬಹುದು. ಅದೇ ರೀತಿಯಾಗಿ ಮುಂದಿನ ನೋಡೋದಾದರೆ ಎಕ್ಸಾಮಿನೇಷನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿದ್ದು ಪ್ರಮುಖವಾಗಿ 2 ರೀತಿಯಿಂದ ಎಕ್ಸಾಮ್ ನಡೆಯುತ್ತೆ. ಸೆಷನ್ 1, ಸೆಷನ್ 2 ಅಂತ. ಎಕ್ಸಾಮು ಕನ್ನಡದಲ್ಲಿ ಇರುತ್ತೆ ಫ್ರೆಂಡ್ಸ್. ಟೋಟಲ್ 13 ಭಾಷೆಯಲ್ಲಿ ಎಕ್ಸಾಮ್ ನಡೆಯುತ್ತೆ. ಅದೇ ರೀತಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಸಿಲೆಬಸನ್ನು ನೋಡೋದಾದರೆ ಮೊದಲೇದು ಸೆಷನ್ 1 ನ್ಯೂಮರಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ 20 ಕ್ವಶನು 60 ಮಾರ್ಕ್ಸಿಂದು ಇರುತ್ತೆ ಫ್ರೆಂಡ್ಸ್. ಅದೇ ರೀತಿಯಾಗಿ ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಇದು 20 ಕ್ವಶನು 60 ಮಾರ್ಕ್ಸು, ಟೋಟಲ್ 45 ನಿಮಿಷ ಟೈಮಿಂಗ್ ಇರುತ್ತೆ. ಸೆಷನ್ 2 ಗಮನಿಸಿದಾಗ ಜನರಲ್ ಅವೇರ್ನೆಸ್ಸು 25 ಕ್ವಶನು 75 ಮಾರ್ಕ್ಸು, ಇಂಗ್ಲೀಷ್ ಲ್ಯಾಂಗ್ವೇಜ್ ಕಂಪ್ಯಾರಿಸನ್ನು 25 ಕ್ವಶನು 75 ಮಾರ್ಕ್ಸ್ ಇರುತ್ತೆ. ಟೋಟಲ್ ಇದಕ್ಕೂ 45 ನಿಮಿಷ ಟೈಮಿಂಗ್ ಇರುತ್ತೆ. ಅದೇ ರೀತಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿದ್ದರಿಂದ ಸರಿಯಾದ ಕ್ರಮದಲ್ಲಿ ನೀವು ಓದ್ಕೊಳ್ಳಿ ಫ್ರೆಂಡ್ಸ್. ಫಿಸಿಕಲ್ ಟೆಸ್ಟ್ ಏನಪ್ಪ ಅಂದರೆ ಫೀಮೇಲ್ಗೆ ವಾಲ್ಕಿಂಗ್ ಇರುತ್ತೆ ಹಾಗೂ ಅಂದರೆ ನಡಿಗೆ ಇರುತ್ತೆ ಫ್ರೆಂಡ್ಸ್. ಫೀಮೇಲ್ಗೆ 1600 ಮೀಟ್ರು 15 ನಿಮಿಷ, ಮಹಿಳೆಯರಿಗೆ 1 ಕಿಲೋಮೀಟರ್ 20 ನಿಮಿಷ ನಡಿಗೆಯನ್ನು ಕಂಪ್ಲೀಟ್ ಮಾಡಬೇಕು. ಅದೇ ರೀತಿಯಾಗಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂದರೆ ಪುರುಷರಿಗೆ ಹೈಟ್ ಏನಪ್ಪ ಅಂದರೆ 157.5 ಸೆಂಟಿಮೀಟ್ರು, ಅದೇ ರೀತಿಯಾಗಿ ಚೆಸ್ಟು 81 ಸೆಂಟಿಮೀಟ್ರು, ಅದೇ ಹಿಗ್ಗಿಸಿದಾಗ 5 ಸೆಂಟಿಮೀಟ್ರ್ ಹಿಗ್ಗಬೇಕು ಫ್ರೆಂಡ್ಸ್. ಅದೇ ರೀತಿಯಾಗಿ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಹೈಟು ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿಯಾಗಿ ನೀವು ಎಕ್ಸಾಮ್ಗೆ ಅಟೆಂಡ್ ಆಗುವಾಗ ಯಾವೆಲ್ಲ ಡಾಕ್ಯುಮೆಂಟ್ಸ್ ಒಯ್ಯಬೇಕು ಅಂದ್ರೆ ಫ್ರೆಂಡ್ಸ್, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ವೋಟಿಂಗ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಇದೇ ರೀತಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಯಾವ್ದು ಬೇಕಾದರೂ ID ಪ್ರೂಫನ್ನು ಓದಿದ್ರೆ ನಡೆಯುತ್ತೆ ಫ್ರೆಂಡ್ಸ್. ರೀತಿಯಾಗಿ ನೋಡೋಣ ಫ್ರೆಂಡ್ಸ್. ಈ ಸೆಷನ್ 1, ಸೆಷನ್ 2 ಅಲ್ಲಿ ನೋಡೋದಾದರೆ ಅಂದರೆ ಎಕ್ಸಾಮ್ನಲ್ಲಿ ಯಾವ ರೀತಿ ಮೆರಿಟನ್ನು SSC ಕಡೆಯಿಂದ ನೋಡ್ತಾರೆ ಅಂದರೆ ಜನರಲಲ್ಲಿ 30% ಆಗಿರಬೇಕು, OBC ಅಥವಾ EWSನಲ್ಲಿ 25% ಆಗಿರಬೇಕು, ಆಲ್ ಕ್ಯಾಟಗರಿ 20% ಆಗಿರಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.